ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಬಲಿಯಾದ ಮಂಜುನಾಥ್ ಅವರ ಕುಟುಂಬಕ್ಕೆ ಎಷ್ಟೇ ಸಾಂತ್ವನ ಹೇಳಿದರೂ ಕಡಿಮೆಯೇ ಎಂದು ಶಿವಮೊಗ್ಗದಲ್ಲಿ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಮಂಜುನಾಥ್ರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಬಳಿಕ ಪ್ರತಿಕ್ರಿಯೆ ನೀಡಿದ ಅವರು, ನಾನು ನಿನ್ನೆಯೇ ಬರಬೇಕಾಗಿತ್ತು, ಬೇರೊಂದು ಕಾರ್ಯಕ್ರಮ ಇದ್ದಿದ್ದರಿಂದ ಇಂದು ಇಲ್ಲಿಗೆ ಬಂದಿದ್ದೇನೆ. ಮಂಜುನಾಥ್ ಕುಟುಂಬಸ್ಥರಿಗೆ ಎಷ್ಟೇ ಸಾಂತ್ವನ ಹೇಳಿದರೂ ಕಡಿಮೆನೇ ಎಂದರು. ಇನ್ನು ಅವರ ನೋವು ಅವರಿಗೆ ಗೊತ್ತಿದೆ, ಅವರ ಜೊತೆ ದೇಶವೇ ಇದೆ. ಇಂತಹ ಘಟನೆ ಯಾರಿಗೂ ಆಗಬಾರದು. ಆ ಸಂದರ್ಭದಲ್ಲಿ ಸಹೋದರಿ ಪಲ್ಲವಿ ಅವರ ಧೈರ್ಯ ತೋರಿದ್ದಾರೆ. ಇಡೀ ದೇಶದ ಜನತೆ ಇವತ್ತು ಕೇಂದ್ರದ ಜೊತೆ ಇದ್ದಾರೆ. ದೇಶವನ್ನ ದುರ್ಬಲಗೊಳಿಸುವ ಕೆಲಸವನ್ನ ಭಯೋತ್ಪಾದಕರು ಮಾಡ್ತಿದ್ದಾರೆ. ಅವರನ್ನ ಬೆಂಬಲಿಸುವವರನ್ನ ಮಟ್ಟ ಹಾಕುವ ಕೆಲಸ ಮಾಡಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಕೇಂದ್ರದ ಜೊತೆಗೆ ಎಲ್ಲರೂ ಇರಬೇಕು, ರಾಜಕೀಯವನ್ನು ಬದಿಗಿಟ್ಟು ಎಲ್ಲರೂ ಜೊತೆಗಿರಬೇಕು, ನೈತಿಕವಾಗಿ ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು. ಈ ರೀತಿಯ ಕೃತ್ಯ ಮಾಡಿದವರು ಹಾಗೂ ಅವರಿಗೆ ಬೆಂಬಲ ನೀಡಿದವರನ್ನ ಮಟ್ಟ ಹಾಕಬೇಕು ಎಂದರು. ಇಡೀ ಭಾರತ ದೇಶದ ಜನರಿಗೆ ಅತ್ಯಂತ ನೋವಿನ ದಿನವಾಗಿದೆ. ಬಹುಶಃ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರಗಾಮಿಗಳ ಮತ್ತು ಭಯೋತ್ಪಾದಕರ ಆ ಒಂದು ಅಟ್ಟಹಾಸ ಮತ್ತು ದುಷ್ಕೃತ್ಯದಲ್ಲಿ ನಮ್ಮ ದೇಶದ ಹಲವಾರು ಜನರು ಇವತ್ತು ಹತ್ಯೆಗೆಟ್ಟು ನಮ್ಮನ್ನು ಹೊರಗೊಟ್ಟು ನಮ್ಮನ್ನು ಅಗಲಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಕರ್ನಾಟಕದವರು 3 ಜನ ಇದ್ದಾರೆ. ಇದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಅವರ ಕುಟುಂಬಸ್ಥರು ಬಹುಶಃ ಆ ಒಂದು ಪ್ರವಾಸಿ ಹೋದ ಸಂದರ್ಭದಲ್ಲಿ ಮಂಜುನಾಥನು ಕೂಡ ಇವತ್ತು ಗುಂಡಿಕ್ಕಿ ಕೊಲ್ಲಲ್ಪಟ್ಟಿದ್ದು. ಬಹುಶಃ ಎಲ್ಲ ಮಂಜುನಾಥ್ ಅವರ ಹತ್ಯೆ ಇರಲಿ ಮತ್ತು ಆ ದೇಶ ಘಟನೆಯನ್ನು ನಾವೆಲ್ಲ ತೀವ್ರವಾಗಿ ನಾವು ಖಂಡಿಸ್ತೇವೆ. ಇವತ್ತು ಈ ಒಂದು ಕುಟುಂಬಕ್ಕೆ ಬಹುಶಃ ನಾನು ನಿನ್ನೆ ಬರಬೇಕಂತ ನನಗೆ ಇತ್ತು. ನಮ್ಮ ಉಲ್ಲಾದ ಉರುಸ್ ಕಾರ್ಯಕ್ರಮಕ್ಕೆ ಇವತ್ತು ಬರಬೇಕಂತ ತೀರ್ಮಾನ ಮಾಡಿದ್ದೆ. ಅದರ ಜೊತೆಯಲ್ಲಿ ಬಹುಶಃ ಬೇಗನ್ ರೈ ಮಾಜಿ ಸಚಿವ ಅಂತ ಅವರು ಕೂಡ ಬೆಂಗಳೂರಿನಲ್ಲಿ ಮತ್ತು ಸೇರಿದ್ದರೂ ಕೂಡ ಇಲ್ಲಿಗೆ ಬರಬೇಕಂತೇಳಿ ಬಹುಶಃ ಇಲ್ಲಿಗೆ ಮತ್ತು ಅಲ್ಲಿಗೆ ಹೊತ್ತು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಕುಟುಂಬಸ್ಥರ ಜೊತೆ ಅವರ ಮಂಜುನಾಥ್ ಅವರ ಮಡದಿ ಮತ್ತು ಅವರ ಮಗು ಅವರ ಆ ಒಂದು ತಾಯಂದಿರ ಜೊತೆ ಮಾತಾಡ್ತೀವಿ. ನಾವು ಇವತ್ತು ಈ ನೋವಿನಲ್ಲಿರುವಂಥ ಕುಟುಂಬಸ್ಥರಿಗೆ ನಾವು ಎಷ್ಟೇ ಸ್ವಂತಾನೆ ಹೇಳಿದರೂ ಕೂಡ ಅವರ ನೋವು ನಮ್ಮ ಶಮನಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂತೇಳಿ ಹೆತ್ತವರ ಮತ್ತು ಮನೆಯವರ ಮಕ್ಕಳ ಆ ನೋವು ಅವರಿಗೆ ಒಂದು ಅಗಲಿಕೆ ನೋವು ಅದು ಅವರಿಗಲ್ಲದೆ ಬೇರೆ ಯಾರಿಗೂ ಕೂಡ ಅದನ್ನು ತಡೆಯುವಂಥ ಶಕ್ತಿ ಬಹುಶಃ ಬೇರೆ ಯಾರಿಗೂ ಅದು ಅರ್ಥ ಅಂತ ಹೇಳಿದರೆ ವಿಚಾರ ಬರಲಿಕ್ಕಿಲ್ಲ. ಅದು ಆ ಕುಟುಂಬದ ನೋವು ಅವರವ್ರಿಗೆ ಗೊತ್ತಿದೆ. ಅದು ಕೂಡ ಈ ಕುಟುಂಬದ ಜೊತೆ ಇಡೀ ದೇಶದ ಜನರು, ಇಡೀ ನಮ್ಮ ರಾಜ್ಯ ಜನರು ನಾವೆಲ್ಲರೂ ಕೂಡ ಅವ್ರ ಜೊತೆ ಇವತ್ತು ಇದ್ದೇವೆ ಅಂತ ಹೇಳಿಕೊಂಡು ಅವರಿಗೆ ಬಹುಶಃ ನಾವು ಬಂದು ನಮ್ಮ ಸಂತಾಪ ನಾವು ವ್ಯಕ್ತಪಡಿಸಿದ್ದೇವೆ. ಅವ್ರ ಜೊತೆ ಮಾತಾಡಿದ್ದೇವೆ. ಬಹುಶಃ ಸಹೋದರಿ ಅವ್ರ ಪಲ್ಲವ ಆ ಒಂದು ಸಂದರ್ಭ ತಗೊಂಡಂಥ ಧೈರ್ಯ ಮತ್ತು ಆ ಮಗು ತಕ್ಕಂಥ ಧೈರ್ಯ ಮತ್ತು ದೇವರು ಕೊಟ್ಟಂಥ ಆ ಒಂದು ಅವರಿಗೆ ಆ ಕಾಲದಲ್ಲಿ ಕೊಟ್ಟಂಥ ದೊಡ್ಡ ಮಟ್ಟದೊಂದು ದೇವರು ಕೊಟ್ಟಂಥ ಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಅವರ ತಾಯಿ ಕೂಡ ಆ ತಾಯಿ ಒಂದು ಮಾತನ್ನು ಹೇಳಿದರು, ನನಗೆ ಹಿಂದಿಂದಲೂ ಕೂಡ ನನ್ನನ್ನು ನಾನೇ ಒಳಗಡೆ ಇಟ್ಕೊಳ್ಳೋದಲ್ಲದೆ ನಮಗೆ ಬೇರೆಯವ್ರಿಗೆ ಹೇಳುವಂಥ ಒಂದಿಲ್ಲ. ಅದಕ್ಕಾಗಿ ನಿನ್ನೆ ಯಾರು ಬಂದರೂ ಕೂಡ ನಾನು ವ್ಯಕ್ತಪಡಿಸಿ ಅಂತ ಹೇಳಿದಾಗ ಆ ತಾಯಿಯ ಒಂದು ವಿಶೇಷವಾದ ವ್ಯಕ್ತಿತ್ವ ಮತ್ತು ಬಹುಶಃ ಅವರ ನೋವು ನಮಗೆ ಅರ್ಥ ಆಗ್ತದೆ. ಅವರ ಪರಿಹಾರ ಕಡಿಮೆ ಆಯಿತು, ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಫಸ್ಟ್ ನಾವಿಗೆ ಆ ಕುಟುಂಬಸ್ಥರಿಗೆ ಮಾನಸಿಕವಾಗಿ ಅವರು ಇವತ್ತು ಮತ್ತೆ ಆ ಒಂದು ಸುಂದರವಾಗಿ ಇರುವಂಥ ಒಂದು ವಾತಾವರಣ ನಾವೆಲ್ಲ ಇವತ್ತು ನಿರ್ಮಾಣ ಮಾಡಬೇಕು. ಅದಕ್ಕೆ ಇಡೀ ನಾವೆಲ್ಲ ಜೊತೆ ಕುಟುಂಬ ಜೊತೆ ಇದ್ದೇವೆ. ಈ ಸಂಬಂಧಪಟ್ಟಾಗ ನಾವು ಖಂಡಿತವಾಗಿಯೂ ನಮ್ಮ ಅಲ್ಲಿ ಶಾಸಕ ಮಿತ್ರರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸದಸ್ಯರು, ಹಿರಿಯರು, ಕಾರ್ಪೊರೇಟರ್ ನಮಗೆ ವಿಚಾರ ನಾವು ಚರ್ಚೆ ಮಾಡಿದ್ದೇವೆ. ಮನೆಯವರು ಅದನ್ನು ಏನು ಕೂಡ ಹೇಳಿಲ್ಲ. ಬಹುಶಃ ಇವತ್ತು ಅಲ್ಲ ಅದೇ ಸರ್ಕಾರದ ಕರ್ತವ್ಯ ಅದನ್ನು ನಾವು ಬೇರೆ ಕಡೆಗೆ ಪರಿಹಾರ ಜಾಸ್ತಿ ಕೊಟ್ಟಿರ್ತೀವಿ ಅಲ್ಲ ಅದನ್ನೇ ನಾನು ಅಲ್ಲ ಅದಕ್ಕೆ ಬಗ್ಗೆ ಈ ಬಗ್ಗೆ ಖಂಡಿತವಾಗಿ ಸರ್ಕಾರ ಜೊತೆ ಮುಖ್ಯಮಂತ್ರಿ ಖಂಡಿತವಾಗಿ ಚರ್ಚೆ ನಾನು ಇವತ್ತು ಮಾಡ್ತೇವೆ. ಸರ್ ಏನು ಹೇಳಿದ್ರು ಸರ್? ಇಲ್ಲ ಅದೇ ಅಲ್ಲಿಗೆ ನಡೆದಂಥ ಘಟನೆ ಬಗ್ಗೆ ಒಂದು ಮತ್ತು ಅವರ ತಾಯಿ ಕೂಡ ಇಲ್ಲಂಥ ವಿಚಾರ ಕೂಡ ಮತ್ತು ಆ ಒಂದು ಸಂದರ್ಭದ ವಿಚಾರ ಅವ್ರು ಹೇಳಿದ್ದಾರೆ. ಅವರ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಇಂಥ ಒಂದು ಘಟನೆ ಯಾರಿಗೂ ಕೂಡ ಆಗಬಾರ್ದೆಂಬ ಅವ್ರು ಪ್ರಾರ್ಥನೆ ಕೂಡ ಇವತ್ತು ಮಾಡಿದ್ದಾರೆ. ಸರ್ಕಾರಕ್ಕೆ ಏನಾದರೂ ಮನವಿ ಸಲ್ಲಿಸಿದ್ದಾರೆ ಏನಾದರೂ ಯಾವುದಾದ್ರು ವಿಚಾರ ಇಲ್ಲ ಅದರ ಬಗ್ಗೆ ಆ ವಿಚಾರ ಯಾವುದು ಕೂಡ ಇರ್ತಿಲ್ಲ. ಅದು ನಾವು ಈ ಕುಟುಂಬಸ್ಥರ ಪರವಾಗಿ ನಾವೆಲ್ಲರೂ ಕೂಡ ಇದ್ದೇವೆ, ನಾವಿದ್ದೇವೆ, ನಮ್ಮೆಲ್ಲ ಜನಪ್ರತಿನಿಧಿ ನಾವೆಲ್ಲ ಕೂಡ ಇದ್ದೇವೆ. ಇದರ ಬಗ್ಗೆ ನಾವು ಸರ್ಕಾರ ಮಾತಾಡ್ತೇವೆ. ಕೇಂದ್ರ ಸರ್ಕಾರ ಒಂದಿಷ್ಟು ಕಠಿಣ ನಿರ್ಧಾರಕ್ಕೆ ಮುಂದಾಗಿದೆ. ಕೇಂದ್ರ ಸರ್ಕಾರಕ್ಕೆ ಈ ಭಯೋತ್ಪಾದನೆ ಚಟುವಟಿಕೆ ಬಗ್ಗೆ ನೋಡಿ, ಇಡೀ ದೇಶ ಜನರು ಇವತ್ತು ಕೇಂದ್ರ ಸರ್ಕಾರ ಜೊತೆಯಲ್ಲಿದೆ. ಇದು ನಮ್ಮ ದೇಶದ ಪ್ರಶ್ನೆ. ದೇಶದ ಒಗ್ಗಟ್ಟು ಏಕತೆ ಈಗ ಅತಿ ಮುಖ್ಯ. ಈ ದೇಶವನ್ನು ದುರ್ಬಲಗೊಳಿಸಬೇಕಾದರೆ ಭಯೋತ್ಪಾದಕರಲ್ಲಿ ಬೇರೆ ರಾಷ್ಟ್ರದಲ್ಲಿ ಈ ಸಮಾಜ ವಿಭಾಗ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತೇವೆ. ಈಗ ನಮ್ಮಲ್ಲಿ ದೇಶದ ಇಡೀ ಸರ್ವ ಜನರು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು
ನಿಂತು ರಾಜ್ಯಗಳನ್ನ ಬದಿಗಿಟ್ಟು ಇವತ್ತು ಈ ದೇಶ ಏಕತೆಯಿಂದ ಇದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ಸರ್ವ ಆರ್ಮಿಗೆಲ್ಲರಿಗೂ ಕೂಡ ಸಂಪೂರ್ಣವಾದ ನೈತಿಕವಾದ ಬೆಂಬಲ ಕೊಟ್ಟು ಯಾರು ಈ ಕೃತ್ಯ ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚಬೇಕು ತಕ್ಷಣ ಮತ್ತು ಕಠಿಣವಾದ ಕ್ರಮವನ್ನು ತೆಕ್ಕೊಂಡು ಇವರಿಗೆ ನ್ಯಾಯ ಕೊಡಬೇಕು. ಅವರಿಗೆ ಮಾತ್ರ ಯಾರು ಕೃತ್ಯ ಮಾಡಿದ್ದಾರೆ ಅವರಿಗೆ ಮಾತ್ರ ಕಠಿಣ ಕ್ರಮ ಅಲ್ಲ, ಇವರಿಗೆ ಯಾರೆಲ್ಲ ಬೆಂಬಲಿಸಿದ್ದಾರೆ ಅವರು ಸಂಪೂರ್ಣವಾಗಿ ಮಟ್ಟ ಹಾಕುವಂಥ ಕೆಲಸ ಆಗಲೇಬೇಕಂತೇಳಿ ಇಡೀ ದೇಶದ ಒಕ್ಕೂರನ ಮನವಿದೆ. ನಾವೆಲ್ಲ ಒಗ್ಗಟ್ಟಿನಿಂದ ಈ ದೇಶ ಒಗ್ಗಟ್ಟಿನಿಂದ ಇದೆ ಮತ್ತು ಒಗ್ಗಟ್ಟಿನ ಇರಬೇಕಾ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಒಂದು ಕಡೆ ಜಮ್ಮು ಕಾಶ್ಮೀರ ಸರ್ಕಾರದ ಫೇಲ್ಯೂರ್ ಅಂತ ಭದ್ರತೆ ನೋಡಿ, ಇದು ಈಗ ಇದರ ಬಗ್ಗೆ ಚರ್ಚೆ ಮಾಡುವಂಥ ನಾವಿಲ್ಲಿದ್ದೇವೆ. ಏನಿದ್ರೂ ಕೂಡ ಫಸ್ಟ್ ಯಾರು ಈ ಹಟ್ಟವಸನ ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚಬೇಕು, ಕ್ರಮ ಕೈಗೊಳ್ಳಬೇಕು. ಯಾರು ಬೆಂಬಲ ಕೊಟ್ಟಿದ್ದಾರೆ ಅವರ ಬಗ್ಗೆ ಕೂಡ ಕ್ರಮ ಆಗಬೇಕು. ಮುಂದಿನ ವಿಚಾರಗಳನ್ನು ಅಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಏನೇನಾಗಿದೆ ಅಂತ ಹೇಳಿಕೊಂಡು ಮುಂದೆ ನೋಡ್ಕೊಳ್ತೀವಿ. ಕುಟುಂಬಸ್ಥರು ಮಾತಾಡ್ಬೇಕಾದ್ರೆ ನಮ್ಗೆ ಅದು ಪರಿಸ್ಥಿತಿ ಇನ್ನೊಬ್ಬರಿಗೆ ಬರಬಾರ್ದು, ಅವೇರ್ನೆಸ್ ಕ್ರಿಯೇಟ್ ಮಾಡಿ ಬೇಡಿಕೆಗಳು ಇಲ್ಲ, ಬಹುಶಃ ಇವತ್ತು ಅಲ್ಲಿಯ ವಾಸ್ತವ ವಿಚಾರವನ್ನು ನೋಡಿಕೊಂಡು ಇವತ್ತು ಅಲ್ಲಿ ವಿಚಾರ ಹೇಳಿರುತ್ತೆ. ಖಂಡಿತವಾಗಿ ಅವರ ನೋವು ಇನ್ನೊರಿಗೆ ಯಾರು ಬರಬಾರ್ದು ಅಂತೇಳಿ ಅವರ ಪ್ರಾರ್ಥನೆ ಇವತ್ತು ಮಾಡೋದಿದ್ದರೆ ಆ ನೋವಿನ ವಿಚಾರ ನಮಗೆಲ್ಲ ಅರ್ಥ ಆಗಬೇಕು ಎಷ್ಟು ನೋವಿದೆ ಅಂತ ಹೇಳಿಕೊಂಡು. ಪ್ರವಾಸಿಗರು ಕೂಡ ತಮ್ಮ ಜೀವನ ಹಾಕಿ ತೋರಿದು ರಕ್ಷಣೆ ಕೂಡ ಮಾಡಿದ್ದಾರೆ ಪ್ರವಾಸಿಗರು ನೋಡಿ, ಸ್ಥಳೀಯ ಮಟ್ಟದ ಜನರಿಗೆ ಇವತ್ತು ಎಲ್ಲ ಪ್ರವಾಸಿಗರಿಗೆ ಎಲ್ಲ ರೀತಿಯ ಒಂದು ಸಹಾಯ ಮಾಡಿ ಆ ಒಂದು ಕಷ್ಟ ಕಾಲದಲ್ಲಿ ಸಹಕಾರಕ್ಕೆ ನಿಂತಿದ್ದಾರೆ. ಅದು ಮಾನವೀಯತೆ ಮತ್ತು ಮನುಷ್ಯ ಧರ್ಮ ಇದರಲ್ಲಿ ಅದನ್ನು ಇವತ್ತು ತೋರ್ಪಡಿಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅದು ಭಾರತ ದೇಶದ ಸಂಸ್ಕೃತಿ ಮತ್ತು ಅದು ಭಾರತ ದೇಶದ ಪರಂಪರೆ. ಭಾರತ ದೇಶದ ಸಂಸ್ಕೃತಿ ಪರಂಪರೆಯನ್ನು ಕಾಶ್ಮೀರಿಗಳಲ್ಲಿ ಬಿಂಬಿಸಿದ ಹೇಳಲಿಕ್ಕೆ ಬಯಸಿ ಬಹುಶಃ ಅವರೆಲ್ಲರಿಗೂ ಕೂಡ ಇವತ್ತು ಕೂಡ ಕುಟುಂಬದ ಚಿರಋಣಿಯಾಗಿದ್ದಾರೆ. ಎಲ್ಲ ನಾಯಕರ ಬಗ್ಗೆ ಕೂಡ ಅವರು ಚಿರಋಣಿಯಾಗಿ ಇವತ್ತನ್ನು ಬಿಟ್ಟುಕೊಂಡಿದ್ದಾರೆ. ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾನು ಮತ್ತು ಶಾಸಕರ ಜೊತೆಯಲ್ಲಿದ್ದೇನೆ.